ಮಾಡಿರೋದೇ ಭ್ರಷ್ಟಾಚಾರ ಮಾಡೋಕೆ. ಸಂಚಲನ ಮೂಡಿಸ್ತಾ ಇದೆ ನಯನಾ ಮೋಟಮ್ಮ ವಿರುದ್ಧದ ಹೇಳಿಕೆ. ಕಾಂಗ್ರೆಸ್ ಮುಖಂಡ ದೀಪಕ್ ಹೇಳಿಕೆ ವಿರುದ್ಧ ಠಾಣೆಯಲ್ಲಿ ದೂರು. ದೀಪಕ್ ವಿರುದ್ಧ ಚೇತನ್ ಎಂಬುವರಿಂದ ದೂರು ಸಲ್ಲಿಕೆ. ಅಟ್ರಾಸಿಟಿ ಕೇಸ್ ದಾಖಲಿಸಿ ದೀಪಕ್ ಬಂಧಿಸುವಂತೆ ದೂರು. ಆಲ್ದೂರು ಠಾಣೆಗೆ ಆಗಮಿಸಿದ ಕೈ ಮುಖಂಡರು, ಕಾರ್ಯಕರ್ತರು. ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ. ನನಗೆ ಅಡ್ರೆಸ್ ಮಾಡಿ ನಿರೀಕ್ಷಕರು ಆದೂರು ಅಂತೇಳಿ ಚೇತನ್ ಎಂಸಿ ಮಾವಿನಗುಡಿ ವಾಸಿ ಮತ್ತು ಇವರು ಒಂದು ಅರ್ಜಿನ ನೀಡಿದ್ದಾರೆ. ದಿನಾಂಕ 13/8/2026 ಗುರುವಾರದಂದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮೂಡಿಗೆರೆ ತಾಲೂಕು ಗೋಣಿಬೀಡಿನಲ್ಲಿ ಮೂಡಿಗೆರೆ ಶಾಸಕಿ ಶ್ರೀಮತಿ ನಯನಾ ಮೋಟಮ್ಮನವರ ವಿರುದ್ಧ ಸಭೆ ಮಾಡಿರುತ್ತಾರೆ. ಆ ಸಭೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಹೊಸತಾರೆ ಹೋಬಳಿ ಆಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಿಂಚೇರಿ ವಾಸಿಯಾದ ದೀಪಕ್ ಎಂಪಿ ಪದ್ಮೇಗೌಡ ಎಂಬಾತರು ಶಾಸಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುತ್ತಾರೆ. ಮತ್ತು ಇವರ ಕಚೇರಿಯನ್ನು ಕಾರ್ಪೊರೇಟ್ ಕಚೇರಿ ಎಂದು, ಈ ಕಚೇರಿ ಮಾಡಿರೋದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಎಂದು ಗುರುತರವಾದ ಆರೋಪ ಮಾಡಿರುತ್ತಾರೆ. ಮತ್ತು ಭ್ರಷ್ಟಾಚಾರ ಮಾಡಿರುವುದಕ್ಕೆ ಸಾಕ್ಷಿ ನೀಡುವುದಾಗಿ ಕೂಡ ಹೇಳಿರುತ್ತಾರೆ. ಈ ದಲಿತ ಶಾಸಕಿ ಶ್ರೀಮತಿ ನಯನಾ ಮೋಟಮ್ಮನವರನ್ನು ಚಾರಿತ್ರ್ಯ ವಧೆ ಮಾಡಿರುವ, ಆಧಾರರಹಿತ ಆರೋಪ ಮಾಡಿರುವ, ಅವರ ಸ್ಥಾನಕ್ಕೆ ಕುಂದುಂಟು ತರುವ ಮಾತುಗಳನ್ನು ಆಡಿರುವ ಈತನನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಬರುತ್ತೇನೆ ಅಂತೇಳಿ ಒಂದು ಅರ್ಜಿನ ಕೊಡ್ತೇನೆ. ಸೊ ಈ ಅರ್ಜಿ ಸಂಬಂಧಪಟ್ಟಂತೆ ನಾನು ಇವರಿಗೆ ದೀಪಕ್ ಅವರಿಗೆ ಫೋನ್ ಮಾಡಿದ್ವಿ. ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನಾವು ದೀಪಕ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿದಾಗ ನಾನು ಮನಗೂರಲ್ಲಿ ಇದ್ದೀನಿ ಸರ್ ಅಂದರು. ಆಮೇಲೆ ಯಾವಾಗ ಬರ್ತೀರಾ ಅಂದರೆ ನಾಳೆ ಬರ್ತೀನಿ ಸರ್, ನಾನು ನಾಳೆ ಬರ್ತಾ ಇದ್ದೀನಿ ಅಂದಾಗ ಆಯ್ತು ಬನ್ನಿ, ಅದ್ರ ಬಗ್ಗೆ ಸ್ವಲ್ಪ ಹೆಲ್ತ್ ಡಿಸ್ಕಷನ್. ಒಂದೇನಿಲ್ಲ, ಕಂಪ್ಲೇಂಟು FIR ಆ ಥರದ್ದು ಏನಿಲ್ಲ. ಯಾವುದೇ ಇಂಗ್ರೀಡಿಯೆಂಟ್ಸು ಅಂದರೆ ಕಾಗ್ನೈಸಬಲ್ ಅಫೆನ್ಸ್ ಇರ್ತಕ್ಕಂಥ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಮನೆ ಶಾಸಕರ ಹತ್ರನೂ ಕೂಡ ಚರ್ಚೆ ಮಾಡಿದ್ದೀನಿ. ಸೊ ಅವರು ಕರೆದು ಈ ಥರ ನಾನು ಈ ರೀತಿ ಇದೆ ಮೇಡಮ್, ಇದು ಡಿಫಾಮೇಷನ್ ಕೇಸ್ಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಬಹುದು ತಾವು, ಅದಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಜುರಿಸ್ಡಿಕ್ಷನ್ ಕೂಡ ಗೋಣಿಬೀಡು ಇರೋದ್ರಿಂದ ಗೋಣಿಬೀಡು ವ್ಯಾಪ್ತಿಗೆ ನಾವು ಕಳಿಸ್ಕೊಡ್ತೀವಿ. NC ಮಾಡೋದಾದರೆ ನಾವು ಅಲ್ಲಿ ಕಳಿಸ್ಕೊಡ್ತೀವಿ ಅಂತ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಆಯಿತು, ಬಂದರೆ ಅಲ್ಲೇ ನೀವು ಅವರಿಗೆ ಚರ್ಚೆ ಮಾಡಿ ಏನು ಅವರಿಗೆ ತಿಳುವಳಿಕೆ ಹೇಳಬೇಕು ಹೇಳಿ ಅಂತೇಳಿ ಅವರು ಕೂಡ ಅವ್ರ ಮಾತಾಡಿದ್ದೀನಿ. ಸೊ ಇವತ್ತು ಅವೆಲ್ಲರೂ ಬಂದಿದ್ದೀರಾ, ಏನು ಮಾಡ್ಬೋದು ಅಂತೇಳಿ ತಮ್ಮ ಹತ್ರನೇ ಡಿಸ್ಕಷನ್ ಮಾಡಿ ಮುಂದುವರಿಯೋಣ ಅಂತ ನನ್ನ ಒಂದು ಸಲಹೆ. ನಾನು ಮಾತಾಡಿ ಸರ್. ಇಲ್ಲ ಈಗ ಒಂದು ನಾವು ಯಾಕೆ ಬಂದಿದ್ದೀವಿ ಅಂದರೆ, ಅವರು ನಾವು ವೇದಿಕೆ ಮೇಲೆ ಇದ್ವಿ, ಎಷ್ಟೋ ಜನನೂ ವೇದಿಕೆ ಮೇಲೆ ಇದ್ವಿ. ಆವಾಗ ಈ ಒಂದು ಮಾತನ್ನು ಆಡಿದ್ದಾರೆ. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇಲ್ಲಿ ನಾವು ಒಳ್ಳೆಯವರು ಅಂತ ವಾದ ಮಾಡೋದು, ಇನ್ನೊಬ್ಬರು ಅವ್ರು ಒಳ್ಳೆಯವರು ಅಂತ ವಾದ ಮಾಡೋದು, ಅದು ಈ ಸ್ಥಳ ಅಲ್ಲ. ಯಾಕಂದರೆ ಪಕ್ಷದ ವಿಚಾರ ಇರೋದ್ರಿಂದ ರಾಜ್ಯಾಧ್ಯಕ್ಷರು ಕೂಡ ಈಗ ತಾನೇ ಮಾತಾಡಿದ್ರು ಈ ಥರ ಆಗಿರೋದಕ್ಕೆ, ಜಿಲ್ಲಾಧ್ಯಕ್ಷರು ಕೂಡ ಈಗ ತಾನೇ ಮಾತಾಡಿದ್ರು. ಇಲ್ಲಿ ನಾವು ಒಳ್ಳೆಯರು ಅಂತ ಚರ್ಚೆ ಮಾಡೋದು ಅದು ಬೇರೆ ಒಂದು ಇದಕ್ಕೆ ಕಾರಣ ಆಗುತ್ತೆ. ನಿಮ್ಮಂತಲ್ಲಿ ಏನಾದ್ರು ಕೇಸ್ ಮಾಡ್ತೀರಾ, ನಮ್ಮದು ಬರೋ ಮಾತಾಡಲ್ಲ, ನಾವು ಬಂದರೆ ಯಾರೂ ಮಾತಾಡಲ್ಲ. ಅಥವಾ ಇದು ಪಕ್ಷ ಮತ್ತು ನೀವೇ ಹೇಳಿದಿರಿ, ಅದರಲ್ಲಿ ಎವಿಡೆನ್ಸ್ ಇಲ್ಲ, ಏನಿಲ್ಲ, ಮಾನನಷ್ಟ ಮೊಕದ್ದಮೆ ನೀವು ಹಾಕಿರ್ಬೋದು, ಪೊಲಿಟಿಕ್ಸ್ ಇದೆಲ್ಲ ನಾನು ಮಾತನ್ನು ಹೇಳಿದ್ದೀರಿ. ಅದರಿಂದ ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡೋಕ್ಕೆ ಇನ್ಸ್ಪೆಕ್ಟರ್ ಅವಕಾಶ ಇಲ್ಲ. ಅದಕ್ಕೆ ಅವ್ರಿಗೆ ಕಾನೂನು ಪದ್ಧತಿಗಳಿಗೆ ಲಾಯರ್ ಇದ್ದಾರೆ, ಅಥವಾ ಇನ್ನೂ ಅವಕಾಶ ಇದೆ, ಚೇತವ್ರಿಗೆ ಇನ್ನೂ ಅವಕಾಶ ಇದೆ. ಅದರಿಂದ ಇಲ್ಲಿ ಡಿಸ್ಕಸ್ ಮಾಡೋದು. ಇಲ್ಲಿ ಒಂದು ಅರ್ಥ ಹೇಳಬೇಕಂದ್ರೆ, ಇಲ್ಲಿ ಕೂತಾರೆಲ್ಲ ಆಲ್ದೂರು ಇರ್ಬೋದು, ಮೂಡಿಗೆ ಎಲ್ಲ ನೆಂಟರು, ಮುಸ್ಲಿಮ್ಸ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಮತ್ತು ಇನ್ಯಾರ ಇರ್ಬೋದು, SCಗಳಿರ್ಬೋದು, ಎಲ್ಲ ಒಬ್ರಿಗೊಬ್ರು ನೆಂಟರು. ಇಲ್ಲಿ ಅದನ್ನು ಡಿಸ್ಕಸ್ ಮಾಡಿ ನಾವು ಅಂಥವ್ರಿಗೆ ಬಲ ಪ್ರದರ್ಶನ ಅಲ್ವೇ ಅಲ್ಲ. ನೀವು ಬರ ಕೇಳಿದ್ದೇನು ಚೇತನ ನಾವು ಇದ್ವಿ, ನಡೆದ ವಿಚಾರ ಏನು ಅಂತ. ಇಲ್ಲಿ ಮಾತ್ರ ಅಲ್ಲ, ಅದು ಪೊಲಿಟಿಷಿಯನ್ ವಿಚಾರನೇ ಅಲ್ಲದು, ಪಕ್ಷಕ್ಕೆ ಹೋಗಿದೆ, ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಹೋಗಿದೆ, ಎಲ್ಲ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಈ ಥರ ಆಗಿದೆ ಅಂತೇಳಿ ಒಬ್ಬರನ್ನು ಕಿತ್ತಾಕಿದ್ದಾರೆ, ತಾಲೂಕು ಬ್ಲಾಕ್ ಅಧ್ಯಕ್ಷರು ಒಬ್ಬರನ್ನು ಕಿತ್ತಾಕಿದ್ದಾರೆ, ಗ್ಯಾರಂಟಿ ಒಬ್ಬ ಕಿತ್ತಾಕಿದ್ದಾರೆ. ಆವೇಶದಲ್ಲಿ ಮಾತಾಡಿದ್ದಾರೆ. ಅಷ್ಟೊಳಗೆ ಒಂದು ಇಷ್ಟೇ ಲಿಮಿಟಾಗಿ ಮಾತಾಡಬೇಕು. ಯಾಕೆ ನನ್ನನ್ನು ಕಿತ್ತಾಕಿರಲಿಲ್ಲ, ಇವ್ರನ್ನ ಮಾತ್ರ ಕಿತ್ತಾಕಿ. ಅಲ್ಲಿ ಎರಡು ಆಯ್ತಲ್ಲ, ಈಗ ಆಯ್ತು. ಈ ಆಕ್ರೋಶ ಪಕ್ಷದೊಳಗೆ, ಈ ಪಕ್ಷದೊಳಗೆ ಈ ಥರ ಒಂದು ಆಕ್ರೋಶ ಬಂದಾಗ ಹೆಚ್ಚು ಕಡೆ ಮಾತಾಗಿದೆ. ಇಲ್ಲಿ ಈಗ ಆಲ್ದೂರು
ಇವರು ಸೇರ್ಕೊಂಡಿದ್ದಾರೆ. ಯಾವ ವಿಚಾರಕ್ಕೆ ಸೇರ್ಕೊಂಡಿದ್ದಾರೆ? ಮಾತಾಡಿ. ಹಾಗಾಗಿ ಇನ್ಸ್ಪೆಕ್ಟ್ರೆ ಇಲ್ಲಿ ನಿಮ್ಮ ಜುಡಿಷಿಯನ್ ಬರೋದೇ ಇಲ್ಲದಿರೋದ್ರಿಂದ ಡಿಸ್ಕಸ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ಶಿವಡ್ರೆ ಏನು ಕೇಸ್ ಹಾಕಿದ್ರೆ ಜುಡಿಷಿಯನ್ ಬರಲ್ಲ. ಯಾಕೆ ಇಲ್ಲಿ ಅದರಿಂದ ಪರಸ್ಪರ ತಾವಾಗಲಿ ಅಥವಾ ಇಲ್ಲಿ ಯಾಕೆ ಎಲ್ಲರೂ ಬಹಳ ಪರಿಚಿತರು, ಬಹಳ ಸಂಬಂಧಿತ ಎಲ್ಲ ಇರೋದೇ ಡಿಸ್ಕಸ್ ಮಾಡೋಕ್ಕೆ ಈ ದೇಶದಲ್ಲಿ ಅವಕಾಶ ಇಲ್ಲ. ನಿಮ್ಮ ವಿವೇಚನೆ ಬಿಟ್ಟು ವಿಚಾರ ಡಿಸ್ಕಸ್ ಮಾಡಿದ್ರೆ ಭಾಳ ಸಮಸ್ಯೆಗಳಾಗ್ತವೆ ಕೆಲವೆಲ್ಲ ಅಂತ. ಈಗ ಕಂಪ್ಲೇಂಟ್ ಕೊಟ್ಟವ್ರನ್ನ ಕರೆಸಿದ್ರ ಸರ್? ಹಾಂ ಸರ್, ಒಂದು ಆರೋಗ್ಯಕರ ಚರ್ಚೆ ಮಾಡ್ತೀನಿ ಅಂದ್ರೆ ಒಂದು ವೇದಿಕೆ ಬೇಡ, ಆಗಲ್ಲ. ಬೇಡ ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ನನಗೆ ನನ್ನ ವ್ಯಾಪ್ತಿಗೆ ಬರಲ್ಲ. ಒಂದು ನಾವು FIR ಮಾಡೋದಾದ್ರೆ ನಾವು 0 FIR ಮಾಡಿ ಸಂಬಂಧಪಟ್ಟ ಜುಡಿಷಿಯಲ್ ಆಧಾರದ ಮೇಲೆ ಟ್ರಾನ್ಸ್ಫರ್ ಕೊಡ್ತೀವಿ. ಸೊ ಅದರಲ್ಲಿ FIR ಕಂಟೆಂಟ್ ಇಲ್ಲ, ಅಂದ್ರೆ ಕಾಗ್ನಿಸಬಲ್ ಕೇಸಸ್ಗೆ ತಗೊಳ್ಳೋಂಥದ್ದಿಲ್ಲ. NC ನೇಚರ್ ಇದೆ, ಪ್ಯೂರ್ಲಿ ನಾನ್ ಕಾಗ್ನಿಸಬಲ್ ಇದೆ. ಸೊ ನಾನ್ ಕಾಗ್ನಿಸಬಲ್ ಕೊಡೋದಾದ್ರೂ ಜುಡಿಷಿಯಲ್ ಗೋಳಿ ಬಿಡಲಿ ಇದು ನಡೆದಿರೋದ್ರಿಂದ ಅವರಿಗೆ ನಾವು ಅದನ್ನು ಗೊತ್ತಾಗ್ತೀವಿ. ಅವರು ಅಲ್ಲಿ NC ತಗೊಂಡು ನಂತರ ಬೇಕಾದ್ರೆ ಕೋರ್ಟರ್ ಪರ್ಮಿಷನ್ ತಗೊಂಡು ಆಮೇಲೆ FIR ಮಾಡಿಸ್ಬೋದು. ಇದು ಪ್ರೊಸೀಜರು. ಸೊ ಈ ಪ್ರೊಸೀಜರ್ ಈ ಥರ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎರಡನೇದಾಗಿ ನಮಗೆ ಅವರು ಕೂಡ ನಮ್ಗೆ ಯಾರು ಶಾಸಕರು ಫೋನ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿ ಅಂತ ನಾವು ಅವ್ರ ಡಿಸ್ಕಸ್ ಮಾಡಲೇಬೇಕಲ್ಲ. ಹಾಗಾಗಿ ನಮ್ಮ DSP ಸರ್ ಹತ್ರ ಮತ್ತು ನಮ್ಮ ಅಡಿಷನಲ್ SP ಸಾಹೇಬ್ರ ಹತ್ರ ಮತ್ತು ನಮ್ಮ SP ಸಾಹೇಬ್ರ ಹತ್ರ ಈ ವಿಚಾರ ಎಲ್ಲ ಡಿಸ್ಕಸ್ ಮಾಡಿದಾಗ ಸೊ ಅವರು ಕೂಡ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನೀವು ADP ಅವ್ರ ಹತ್ರ ಮತ್ತು ಅಥವಾ PP ಅವ್ರ ಹತ್ರ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಏನು ಮಾಡ್ಬೋದು ನೋಡಿ ಅಂತ ಹೇಳಿದರು. ಸೊ ನಾವೆಲ್ಲ ರೀತಿಯಲ್ಲೂ ಡಿಸ್ಕಸ್ ಮಾಡಿದಾಗ ನಮಗೆ ತಿಳಿದಂಥ ಕೆಲವು ಅಂಶಗಳು ಈ ರೀತಿ ಇದೆ. ಸೊ ಅವ್ರು ಹೇಳ್ತಿರೋದು ಏನಂದ್ರೆ ಒಂದೇ ಪಕ್ಷದ ಅವರು ಮಾನ್ಯ ಶಾಸಕರು ಹೇಳೋದು ಏನಪ್ಪಾ ಅಂದ್ರೆ ಒಂದೇ ಪಕ್ಷದ ಒಳಗಡೆ ನಮ್ಮ ಎದುರುಗಡೆನೆ ನಮ್ಮದೇ ಆದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಅಂಶಗಳನ್ನ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕಮಿಟಿ ಅಂತ ನಮ್ಮಲ್ಲಿ ಒಂದಿದೆ. ಅದನ್ನು ಈಚ್ ಅಂಡ್ ಎವ್ರಿಥಿಂಗ್ ಪ್ರತಿದಿನ ಪ್ರತಿ ಗಂಟೆಗೂ ಕೂಡ ನಾವು ಅದನ್ನು ಮಾಡ್ತಿರ್ತೀವಿ. ಯಾರೇ ಸಮಾಜದ ಐಕ್ಯತೆಗೆ ಶಾಂತಿಗೆ ಭಂಗ ತರ್ತಕ್ಕಂಥ ಯಾವುದೇ ವಿಷಯಗಳನ್ನು ವಿಡಿಯೋ ಮಾಡಿ ವೈರಲ್ ಮಾಡಿದಾಗ ಈಗ ನಿಮಗೆ ಗೊತ್ತಿದೆ ಪ್ರತಿ ಇದರ ಸಂದರ್ಭದಲ್ಲೂ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕಮಿಟಿಗೆ ಕಂಪ್ಲೇಂಟಲ್ಲಿ ಸುಮೋಟ ಕೇಸ್ ಮಾಡ್ತಾ ಇದ್ದೀವಿ. ಆ ಥರದ್ದು ಶಾಂತಿ ಭಂಗ ಆಗುತ್ತೆ. ಪಕ್ಷ ನಡುವೆ ಇರ್ಬೋದು ಅಥವಾ ಜಾತಿ ಮಧ್ಯೆ ಇರ್ಬೋದು, ಏನಾದರೂ ಶಾಂತಿ ವ್ಯವಸ್ಥೆಗೆ ಭಂಗ ಬರ್ತಕ್ಕಂಥ ಅಂಶಗಳು ಕಂಡು ಬಂದರೆ ನಾವು ಅದರಲ್ಲಿ ಪ್ರಕರಣವನ್ನು ಸುಮೋಟ ಪ್ರಕರಣವನ್ನು ಯಾರು ಕಂಪ್ಲೇಂಟೇ ಬೇಡ ನಾವೇ ಸರ್ಕಾರದ ಪರವಾಗಿ ಪ್ರಕರಣ ದಾಖಲೆ ಮಾಡ್ತಕ್ಕಂತಹ ಒಂದು ಕ್ರಮವನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಅವರು ಹೇಳಿದ್ದೇನಪ್ಪ ಅಂದರೆ ವೈರಲ್ ಮಾಡೋದು, ಈಗ ಚರ್ಚೆ ಮಾಡೋದು ನಿಮ್ಮ ಆಂತರಿಕ ವಿಚಾರ, ಒಂದೇ ಪಕ್ಷದ ವಿಚಾರ ಆಗಿರೋದ್ರಿಂದ ನಿಮ್ಮ 4 ಗೋಡೆ ಮಧ್ಯದಲ್ಲಿ ಏನು ಬೇಕಾದ್ರೂ ಆರೋಗ್ಯಕರವಾಗಿ ಚರ್ಚೆ ಮಾಡಲಿ. ಆದರೆ ವೈಯಕ್ತಿಕವಾಗಿ ಬೇರೆ ಪಕ್ಷದ ಬಗ್ಗೆ ಭ್ರಷ್ಟಾಚಾರಿ, ನಾನೊಬ್ಬ ಭ್ರಷ್ಟಾಚಾರಿ ಅಂತೇಳಿ ಆರೋಪ ಮಾಡಿದಾರಲ್ಲ, ಅದಕ್ಕೆ ಏನು ಆಧಾರ ಇದೆ ಅಂತೇಳಿ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನೇ ನಮಗೆ ಡಿಸ್ಕಸ್ ಮಾಡೋದು ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೇಂಟ್. ಮಾತಾಡಿ ಸರ್. ನೀವು ಕೂತ್ಕೊಳ್ಳಿ ಸರ್. ಡಿಸೈಡ್ ಮಾಡಿದ್ದೀವಿ. ಮಾತಾಡಿ ಸರ್. ನಮ್ಮ ಆಲ್ದೂರು ವೃತ್ತದ ಶಿಕ್ಷಕರಾಗಿರ್ತಕ್ಕಂಥ ಸೋಮೇಗೌಡ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಕಾಂಗ್ರೆಸ್ಸಿನ ಕಿರಿಯ ಮುಖಂಡರುಗಳು ಇಲ್ಲಿ ನೀವೇ ಹೇಳಿದ್ದೀರಿ. ಅವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಕುಮಾರಸ್ವಾಮಿ ಮಾತನಾಡಿದ ಅದನ್ನೇ ಉತ್ತರಿಸಿ ಮಾತಾಡಿದ್ದಾರೆ. ಆ್ಯಸ್ ಯು ಹ್ಯಾವ್ ಟೋಲ್ಡ್, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಏನು
ಈಗ ನಮ್ಮ ಪಾರ್ಟಿ ಮೀಟಿಂಗಲ್ಲಿ ನಡೆದಿರ್ತಕ್ಕಂಥದ್ದು, ಅದನ್ನು ನಮ್ಮ ಪಾರ್ಟಿ ಫೋರಮಲ್ಲಿ ನಾವು ಡಿಸ್ಕಸ್ ಮಾಡಬೇಕು. ಅದನ್ನ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಬಂದದ್ದು ದುರಾದೃಷ್ಟ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಸೇರಿ ನಯನ ಮೋಟಮನ್ನು ಗೆಲ್ಲಿಸಿರೋದು, ನಾವು ಯಾರೋ ಅವ್ರ ಅಗೇನ್ಸ್ಟ್ ಇರಲಿಲ್ಲ. ಈಗ ಜನ ಹೀಗೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರು? ನಾವು ಸ್ಟೇಷನ್ಗೆ ಕಾಂಗ್ರೆಸ್ನವ್ರು ಬಂದು ಇಲ್ಲಿ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊದಲನೇ ಸರಿ ದ ಫಸ್ಟ್ ಟೈಮ್. ನಮ್ಮೆಲ್ಲರಿಗೂ ಕೂಡ ಬಹಳ ನೋವಾಗ್ತದೆ. ನಾನು ರಾಜ್ಯದಲ್ಲಿ ಮಂತ್ರಿಯಾಗಿ 3 ಇಲಾಖೆಯಲ್ಲಿ ಮಂತ್ರಿಯಾಗಿ ಸರ್ಕಾರದಲ್ಲಿ ಪಾಲ್ಗೊಂಡು ಕೆಲಸ ಮಾಡ್ತಾರೆ. ಫಾರ್ ಎ ಸಿಲ್ಲಿ ರೀಸನ್ ನಾವಿಲ್ಲಿ ಬಂದಿವೆ. ವಿ ಆರ್ ಇನ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್. ಜನಾಭಿಪ್ರಾಯ ಹೇಳಲಿಕ್ಕೆ ಡೆಮೋಕ್ರಸಿನಲ್ಲಿ ಅವಕಾಶ ಇದೆ. ಈಗ ಮೋದಿಯವರು ನಿನ್ನೆ ಹೇಳಿದ್ದಾರೆ, ದೇಶದ ಪ್ರಧಾನಿ ದೇಶ ಉದ್ದೇಶ ಮಾತಾಡ್ತಾರೆ, ಬುದ್ಧಿವಂತರೆಲ್ಲ ನೆಕ್ಸ್ಲೈಟ್ಸ್ ಅಂತ, ನಗರ ನಕ್ಸಲರು ಅಂತ. ಸೊ ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬರ್ತವೆ. ಅದನ್ನ ನಾವು ರಾಜಕೀಯ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಏಕಾಏಕಿ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಬಹಳ ನಮಗೆ ನೋವಾಗಿದೆ. ದೀಪಕ್ ಒಬ್ಬ ಹೊಸ ಉತ್ಸಾಹದಲ್ಲಿ ಅವರೆಲ್ಲ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ಭಾಗದಲ್ಲಿ ಕೆಲಸ ಮಾಡೋರಿಗೆ ಗೆಲ್ಲಿಕ್ಕೆ ಕಾಣಿಸೋದು. ಈಗ ನಮ್ಮ ಮಕ್ಕಳೇ ನಮ್ಗೆ ತಿರ್ನಿಲ್ಲ ಸರ್, ತಮ್ಗೆ ಗೊತ್ತಿದೆ. ನಾವು ಜನ್ಮ ಕೊಟ್ಟಿರ್ತೀವಿ, ಸಾಕಿರ್ತೀವಿ, ಬೆಳೆಸಿರ್ತೀವಿ, ತಿರುಗಿದಿಲ್ತಾರೆ. ಅದಕ್ಕೆ ಕೂತ್ಕೊಂಡು ಸೆಟಲ್ ಮಾಡ್ಬೇಕು ಹೊರತು ಈ ರೀತಿ ಸ್ಟೇಷನ್ಗೆ ಅರ್ಚೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದನ್ನು ನಾನು ಓದಿಲ್ಲ. ಇದು ಸರಿಯಲ್ಲ. ಹಾಗಾಗಿ ಪಾಪ ನಾವ್ಯಾರು ಪರ ವಿರೋಧ ಬೇಡ, ಇಲ್ಲೆಲ್ಲ ಒಂದೇ ಪಾರ್ಟಿಯಿಂದ ಬಂದಿದ್ದೇವೆ. ಆ ಚರ್ಚೆಗಳು ಬೇಡ ಕೃಷ್ಣೇಗೌಡ. ಯಾಕಂದ್ರೆ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ಕಾಂಗ್ರೆಸ್ನ ಕುಟುಂಬದ ಸದಸ್ಯರು. ಹಾಗಾಗಿ ಇಲ್ಲಿ ಸ್ಟೇಷನ್ಲಿ ಪರ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಇದು ವೇದಿಕೆ ಅಲ್ಲ, ಮತ್ತೆ ಜಾಗನೂ ಅಲ್ಲ. ನಾವು ನಮ್ಮದೇ ಫೋರಮ್ ಇದೆ, ಹೈಕಮಾಂಡ್ ವರೆಗೂ ಎಲ್ಲ ವಿಚಾರ ಮುಟ್ಟಿದೆ, ಅವ್ರು ಬರ್ತಾರೆ, ವಿಲ್ ಡಿಸ್ಕಸ್ ಇಟ್ ಅಂಡ್ ಸಾರ್ಟ್ ಇಟ್ ಔಟ್. ಹಾಗಾಗಿ ಉಳಿದು ನೀವೇನೇ ಹೇಳಿದ್ರಿ, ಗೋಣಿಪೇಟೆಯಲ್ಲಿ ಮೀಟಿಂಗ್ ನಡೆದು ನಿಜ, ಅಲ್ಲಿ ಕಳಿಸ್ಕೊಡೋದು ಬಿಡೋದು ನಿಮಗೆ ಬಿಟ್ಟು ಅಂತ ನಿಮ್ಮ ಅಧಿಕಾರ. ಆದರೆ ನಾನು ನಮ್ಮೆಲ್ಲ ಸ್ನೇಹಿತರು ಬಂದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತವಾದ ಜಾಗ ಅಲ್ಲ. ಇದು ಬೇಡಿ, ತಮಗೂ ಗೊತ್ತಿದೆ ಅದು. ಯಾಕಂದ್ರೆ ತಮಗೆ ಮಿತಿಗಳಿದೆ. ನಾವು ಮಾತಾಡ್ದಂಗೆ ಈಗ ನಾನು ಪ್ರಧಾನಿ ಬಗ್ಗೆ ನೇರವಾಗಿ ಮಾತಾಡ್ತಾ ತಾವು ಮಾತ್ರ ಬರೋದಿಲ್ಲ. ಸೊ ದಟ್ ಈಸ್ ವಾಟ್ ದ ಪಾಲಿಟಿಕ್ಸ್ ಇಸ್. ಪಾಲಿಟಿಕ್ಸ್ ಬೇಲಿ ದಾಟಿ ಹೋಗ್ತದೆ, ನಾವು ಮಾತನಾಡ್ತೀವಿ. ಹಾಗಾಗಿ ಇದನ್ನ ನಾನು ಚೇತನ್ಗೆ ವಿನಂತಿ ಮಾಡ್ತೇನೆ, ಇವೆಲ್ಲ ನಮ್ಮ ಫೋರಮಲ್ಲಿ ಕೂತು ಮಾತಾಡ್ತಕ್ಕಂಥದ್ದು ಇಲ್ಲಿ ಬೇಡ. ಇದು ಸ್ಟೇಷನ್ಗೆ ಕೊಡ್ತಕ್ಕಂಥದ್ದಲ್ಲ ಅಂತ ಅವರೇ ಈಗ ಅವ್ರ ಕಾನೂನು ಪ್ರಕಾರ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಕೂತ್ಕೊಂಡು ಅಲ್ಲಿ ಮಾತನಾಡೋಣ. ಇಲ್ಲಿ ಅದಕ್ಕೆ ಪರ ವಿರೋಧ ಚರ್ಚೆಗಳು ನಮ್ಮನೆ ವಿಚಾರ ತಂದು ಇಲ್ಲಿ ಬೀದಿಗೆ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಪ್ರೀತಿಯಿಂದ ಹೇಳಿ ಎಲ್ಲ ನಮ್ಮ ಎಲ್ಲ ಹೋಬಳಿಯ ಮುಖಂಡಗಳ ಆಯ್ತಾ. ಇದು ನಮ್ಗೆ ಒಂಥರ ಇಷ್ಟೆಲ್ಲ ವಿಧಾನಸೌಧದಲ್ಲಿ ಕೂತು ಮಂತ್ರಿಗಳು ಕೆಲಸ ಮಾಡಿದಂಥವರಿಗೆ ನಮ್ಮನೆ ಜಗಳ ತಂದು ಪೊಲೀಸ್ ಸ್ಟೇಷನ್ ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅಂತಕ್ಕಂಥ ಬಹಳ ನೋವು ಮತ್ತೆ ಬೇಸರದಿಂದ ಹೇಳ್ತೀವಿ. ನಾವು ಯಾರೂ ಮಾಡಿಲ್ಲ. ಆದರೆ ಈ ರೀತಿ ಕಂಪ್ಲೇಂಟ್ ಕೊಡೋದ್ರ ಮೂಲಕ ನಮ್ಮಲ್ಲಿ ದಿನೇ ದಿನೇ ನಿಮ್ಗೆ ವಿನಂತಿ ಮಾಡ್ತೀವಿ, ಗ್ಯಾಪ್ ಅಂತ ಸುಬೇಗೌಡ ಪರಸ್ಪರ ವಿಶ್ವಾಸ ಹೊರಟೋಗ್ತದೆ, ಕಾಂಗ್ರೆಸ್ಗೆ ತೊಂದರೆ ಆಗ್ತದೆ. ಆದ್ರಿಂದ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಪೊಲೀಸ್ ಸ್ಟೇಷನ್ಗೆ ತರ್ತಕ್ಕಂಥ ವಿಚಾರ ಆಯ್ತು ಮಾಡಿದಿರಿ, ದಯಮಾಡಿ ಅವ್ರು ಮಾಡಕ್ಕೆ ಹೋಗೋದು ಬೇಡ ಅಂತ ನಾನು ವಿನಂತಿ ಮಾಡ್ತೀನಿ. ನಮ್ಮ ಕೆಲಸ ತಾವು ಮಾಡಿ. ಈಗ ನಮ್ಮ ಕುಮಾರಸ್ವಾಮಿ ಅವರಾಗ್ಲಿ ಲಿಂಗಯ್ಯನವರಾಗ್ಲಿ ಏನ್ ಮಾತಾಡಿದ್ದಾರೆ ಅದಕ್ಕೆ ನಾನು ಒತ್ತಾಗಿ ಹೇಳ್ತೀನಿ ಅಂದ್ರೆ, ಒಂದು ನೀವು ಸಹ ಹೇಳಿದ್ರಿ ಜೂರಿಸ್ಟಿಕ್ಷನ್ ಬರಲ್ಲ ಅಂತ, ಮತ್ತೆ ಎರಡನೇದು ಜೂರಿಸ್ಟಿಕ್ಷನ್ ಇನ್ಸಿಡೆಂಟ್ ನಡೆದಂತ ಜಾಗದ ಪೊಲೀಸ್ ಸ್ಟೇಷನ್ ನೀವು FIR ಮಾಡೋ ಅಂತ ಬೇಡ. ಈಗ ನೋಡಿ ಇಲ್ಲಿ ರಿಜಿಸ್ಟರ್ ಮಾಡ್ತಕ್ಕಂಥ ಎಲ್ಲ ಕೇಸಿನ ಸಾರಾಂಶ ಅಚಾತುರ್ಯವಾಗಿ ಕೊಟ್ಟಿರ್ತಕ್ಕಂಥ ಕೇಸಿನ ಬಗ್ಗೆ ನಮ್ಗೆಲ್ಲರಿಗೂ ಬೇಜಾರಿದೆ. ಇದು ನಮ್ಮ ಮನೆಯ ವಿಷಯ. ಏನು ನಮ್ಮ ಮನೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಳೋದು, ನಾವು ಹೈಕಮಾಂಡ್ ಜೊತೆಲೂ ಮಾತಾಡಿದ್ದೀವಿ. ಈಗ
ಜಿಲ್ಲಾಧ್ಯಕ್ಷರನ್ನು ಕರೆಸಿ ನಮ್ಮಲ್ಲಿರ್ತಕ್ಕಂಥ ಏನು ನ್ಯೂನತೆ ಇದೆ, ಮೂಡಿಗೆರೆ ಕಾಂಗ್ರೆಸ್ ಆಫೀಸಲ್ಲೇ ನಾವು ಇದನ್ನ ಬಗೆಹರಿಸ್ಕೊಳ್ತೀವಿ. ದಯಮಾಡಿ ಇದನ್ನು ಮುಂದುವರ್ಸೋದು ಬೇಡ. ಅದನ್ನ ಮೂರು ಬಾರಿ MLA ಮಂತ್ರಿ ಆದವರೆಲ್ಲ ಏನು ಹೇಳಿದ್ದಾರೆ ಅದು ಸರಿ ಇದೆ. ಅದೇ ಥರ ಚೇತನ್ ಸಹ ನಾವು ಅದನ್ನು ಮುಂದುವರ್ಸೋದು ಬೇಡ. ಇದನ್ನ ನಾವು ಚೇತನ್ ಆಗಲಿ ನಾವಾಗಲಿ ಎಲ್ಲರೂ ಸೇರಿ ಮೂಡಿಗೆರೆ ನಾವು ಕೇಳೋದು ಇದನ್ನ ಯಾರು ಇದನ್ನ ಬಗೆಹರಿಸ್ಕೋಬೇಕಂದ್ರೆ ಅವ್ರ MLA ಅವರು ಬಂದು ಕೂತು ಮಾಡ್ಬೇಕು. ಅವ್ರು ಎಲ್ಲೂ ಬರ್ತಾರೆ, ಯಾರನ್ನೂ ಬೇರೆ ಇದು ಪಾರ್ಟಿ ಮಾತ್ರ ಅಲ್ಲ, ಎಲ್ಲೂ ಚರ್ಚೆಗೆ ಹೋಗ್ಬಾರ್ದು. ನಾವು ಒಂದ್ಸರಿ ನನ್ನ ತಪ್ಪು ಅಂತ ಹೇಳಿ ಮೀಡಿಯಾಕ್ಕೆ ಒಳಗೆ ತರ್ತೀರಾ? ಆಫ್ ಮಾಡೋ ಸರ್, ಮೀಡಿಯಾ ಫಸ್ಟ್ ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲ್ ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲ್ ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲ್ ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.